ಸ್ವಾಗತ. ನಾನು ಕಾವ್ಯ ಹೆಗಡೆ. ಇದೀಗ ಈ ದಿನದ ಪ್ರಮುಖ ಸುದ್ದಿ. ನಾನು ಅಯೋಧ್ಯೆಗೆ ಹೋಗ್ತೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಕೋವಿಡ್ ನಿಂದ ಮೃತಪಟ್ಟವರ ಅಂತ್ಯಕ್ರಿಯೆಯನ್ನ ದಯವಿಟ್ಟು ಮಾಡೋದಿಲ್ಲ ಅಂತ ಹೇಳಬೇಡಿ ಅಂತ ಸರ್ಕಾರದವರು ಚಿತಾಗಾರದವರಿಗೆ ಮನವಿಯನ್ನ ಮಾಡಿದ್ದಾರೆ. ಶ್ರೀರಾಮನಿಗೋಸ್ಕರ ವಿಶೇಷ ಅನುಷ್ಠಾನದ ಆಚರಣೆಯನ್ನ ಮೋದಿ ಅವರು ಮಾಡೋಕೆ ಹೊರಟಿದ್ದಾರೆ. ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದ್ದಾರೆ. ತೈವಾನ್ನ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ವೇಳೆಯಲ್ಲೇ ಚೀನಾ ಯುದ್ಧಕ್ಕೆ ತಯಾರಿಯನ್ನ ನಡೆಸಿದೆ. ನಾನು ರಾಮ ಮಂದಿರಕ್ಕೆ ಭೇಟಿಯನ್ನ ನೀಡ್ತೇನೆ, ಆದರೆ 22ನೇ ತಾರೀಕು ಭೇಟಿಯನ್ನ ನೀಡೋದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾಕಾಗ ಅವರು 22ನೇ ತಾರೀಕು ಲೋಕಾರ್ಪಣೆ ಸಮಯದಲ್ಲೇ ಯಾಕೆ ಅಯೋಧ್ಯೆಗೆ ಭೇಟಿಯನ್ನ ನೀಡ್ತಾ ಇಲ್ಲ, ಬೇರೊಂದು ಸಮಯದಲ್ಲಿ ನಾನು ಅಯೋಧ್ಯೆಗೆ ಭೇಟಿಯನ್ನ ನೀಡ್ತೇನೆ ಅಂತ ಹೇಳಿಕೆಯನ್ನ ಯಾಕೆ ಕೊಟ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲಿದೆ ನೋಡಿ. ಜನವರಿ 22ರ ನಂತರ ನಾನು ಕೂಡ ಅಯೋಧ್ಯೆಗೆ ಹೋಗ್ತೇನೆ, ನಮ್ಮ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ. ಬಿಜೆಪಿಯ ರಾಜಕೀಯ ವಿರೋಧ ಹೊರತು ರಾಮನ ವಿರೋಧ ನನಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. 5ನೇ ಗ್ಯಾರಂಟಿ ಯೋಜನೆಯನ್ನ ಜಾರಿಗೊಳಿಸುತ್ತಿದ್ದಾರೆ. ಮತಕ್ಕಾಗಿ ಮಾಡಿದ ಕಾರ್ಯಕ್ರಮ ಇದಲ್ಲ, ಯುವ ಜನರ ಅನುಕೂಲಕ್ಕಾಗಿ ಮಾಡಿರುವಂತಹ ಕಾರ್ಯಕ್ರಮ ಇದು. ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟ ಮಾತಿನಂತೆ 5ನೇ ಗ್ಯಾರಂಟಿ ಯೋಜನೆ ಜಾರಿಯನ್ನ ತಂದಿದ್ದೇವೆ. ಕುಮಾರಸ್ವಾಮಿ ಅಂದರೆ ಸುಳ್ಳು, ಸುಳ್ಳು ಅಂದ್ರೆ ಕುಮಾರಸ್ವಾಮಿ, ಅವರ ಬಗ್ಗೆ ಹೆಚ್ಚು ನಾನು ಮಾತನಾಡುವುದಿಲ್ಲ ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. 5ನೇ ಗ್ಯಾರಂಟಿ ಯುವ ನಿಧಿಯ ಪ್ರಕಾರ ನಿರುದ್ಯೋಗಗಳ ಯುವಕರಿಗೆ ಹಾಗೂ ಪದವೀಧರ ಯುವಕರಿಗೆ 3,000 ಕೊಡ್ತೇನೆ ಅಂತ ನಾನು ಈಗ ಆಲ್ರೆಡಿ ಹೇಳಿದ್ದೆ. ಈಗ ಆ ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಯುವಕರಿಗೆ ಉದ್ಯೋಗ ತರಬೇತಿಯನ್ನ ಕೂಡ ಕೊಡ್ತೀನಿ. ಗ್ಯಾರಂಟಿ ಕೊಡುತ್ತಿರುವುದು ಅವರಿಗೆ ಹೊಟ್ಟೆ ಉರಿ ಆಗ್ತಾ ಇದೆ. ಹೀಗಾಗಿ ಬಿಜೆಪಿ ಯುವಕರಿಗೆ ಹೊಟ್ಟೆ ಉರಿ ಶುರುವಾಗಿದೆ. 130 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಸಂಚಾರವನ್ನ ಮಾಡಿಸಿದ್ದೇನೆ. ಫ್ರೀಯಾಗಿ ವಿದ್ಯುತ್ ಕೂಡ ಕೊಡ್ತಾ ಇದ್ದೇನೆ. 1,58,00,000 ಜನರಿಗೆ ಫ್ರೀಯಾಗಿ ವಿದ್ಯುತ್ ಅನ್ನ ಕೊಡ್ತಾ ಇದ್ದೇನೆ ಅಂತ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಸರ್ಕಾರ ಒಂದು ಮನವಿಯನ್ನ ಮಾಡಿದೆ ಚಿತಾಗಾರದವರಿಗೆ ಹಾಗೂ ಸ್ಮಶಾನದವರಿಗೆ. ಏನು ಅಂತಂದ್ರೆ, ಕೋವಿಡ್ ನಿಂದ ಸತ್ತು ಹೋಗಿರುವಂತಹ ಶವಗಳನ್ನ ದಯವಿಟ್ಟು ನಾವು ತಗೊಳ್ಳೋದಿಲ್ಲ, ಇಲ್ಲಿ ಸುಟ್ಟು ಹಾಕೋದಿಲ್ಲ, ಹೂತಾಕೋದಿಲ್ಲ ಅಂತ ಹೇಳಬೇಡಿ. ಮಾನವೀಯತೆ ಅಂತ ಒಂದಿರುತ್ತೆ, ದಯವಿಟ್ಟು ಅದನ್ನ ನೋಡಿ ಆರಾಮಾಗಿ ಅವ್ರನ್ನ ಸುಟ್ಟು ಹಾಕಬಹುದು, ನಿಮ್ಮ ಸ್ಮಶಾನದಲ್ಲಿ ಚಿತಾಗಾರದಲ್ಲಿ ಭಸ್ಮ ಮಾಡಬಹುದು ಅಂತ ಸರ್ಕಾರ ಮನವಿ ಮಾಡಿದೆ. ಯಾರಿಗೆ ಅಂತಂದ್ರೆ ಚಿತಾಗಾರದವರಿಗೆ. ಹಾಗಾದ್ರೆ ಕೋವಿಡ್ ಕೇಸ್ ಎಷ್ಟಿದೆ, ಎಷ್ಟು ಸಾವಾಗಿದೆ, ಹಾಗೆ ಸರ್ಕಾರ ಏನೆಲ್ಲ ಮನವಿಯನ್ನ ಮಾಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಕೋವಿಡ್-19 ಸೋಂಕಿನಿಂದ ಮರಣ ಸಂಭವಿಸ್ತಾ ಇದೆ. ಅಂತ್ಯಕ್ರಿಯೆ ನಡೆಸುವ ಕುರಿತಾಗಿ ಆರೋಗ್ಯ ಇಲಾಖೆಯಿಂದ ಸುತ್ತೋಲೆ ಹೊರಡಿಸಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ಹಾಗೂ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೋವಿಡ್-19 ಸೋಂಕಿನಿಂದ ಮರಣ ಹೊಂದುತ್ತಿರುವವರ ಅಂತ್ಯಕ್ರಿಯೆಯನ್ನ ಸಾಮಾನ್ಯ ಚಿತಾಗಾರದಲ್ಲಿ, ಸ್ಮಶಾನ ಹಾಗೂ ರುದ್ರಭೂಮಿಯಲ್ಲಿ ನಡೆಸುವಂತೆ ಸೂಚನೆಯನ್ನ ನೀಡಿದೆ. ಇದರಂತೆ ಸ್ಮಶಾನದ ಸಿಬ್ಬಂದಿ ಮೃತದೇಹದ ಅಂತ್ಯಕ್ರಿಯೆ ನಡೆಸುವಾಗ ಅಗತ್ಯ ಮುಂಜಾಗ್ರತೆಯನ್ನ ಕೈಗೊಳ್ಳಬೇಕು, ಗ್ಲೌಸ್ಗಳನ್ನ ಹಾಕೊಳ್ಬೇಕು ಅಂತ ಆರೋಗ್ಯ ಇಲಾಖೆ ಸುತ್ತೋಲೆಯಲ್ಲಿ ತಿಳಿಸಿದೆ. ರಾಜ್ಯದ ಜಿಲ್ಲೆಗಳಲ್ಲಿ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ಸೋಂಕಿನಿಂದ ಮರಣ ಹೊಂದಿದವರ ಅಂತ್ಯಕ್ರಿಯೆಯನ್ನ ಸಾಮಾನ್ಯ ಚಿತಾಗಾರ, ಸ್ಮಶಾನ ಹಾಗೂ ರುದ್ರಭೂಮಿಯಲ್ಲಿ ಮಾಡಬೇಕು ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಕೋವಿಡ್ ಸೋಂಕಿನಿಂದ ಮರಣ ಹೊಂದಿದವರ ಅಂತ್ಯಕ್ರಿಯೆಯನ್ನ ನಡೆಸಲು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಾಗೂ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಚಿತಾಗಾರ, ಸ್ಮಶಾನ ಹಾಗೂ ರುದ್ರಭೂಮಿಗಳಲ್ಲಿ ಅಂತ್ಯಕ್ರಿಯೆಗೆ ತರುವ ಮೃತದೇಹವನ್ನ ಚಿತಾಗಾರ, ಸ್ಮಶಾನದ ಸಿಬ್ಬಂದಿ ನಿರಾಕರಿಸಬಾರದು. ಅಗತ್ಯ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು N95, N95 ಅಂತ ಹೇಳ್ತಾರಲ್ಲ, ಆ ಮಾಸ್ಕ್ ಅನ್ನ ಧರಿಸಿಕೊಂಡು, ಗ್ಲೌಸ್ ಅನ್ನ ಹಾಕೊಂಡು, PPE ಕಿಟ್ ಗಳನ್ನ ಧರಿಸಿಕೊಂಡು ಅಂತ್ಯಕ್ರಿಯೆಯನ್ನ ನಡೆಸಬೇಕು ಅಂತ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಶ್ರೀರಾಮನ ಜನ್ಮಭೂಮಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕೆ ಇನ್ನೂ 11 ದಿನಗಳು ಬಾಕಿ ಇದೆ. ಈ ಕಾರಣಕ್ಕೋಸ್ಕರ ಮೋದಿ ಅವರು ಉಪವಾಸವನ್ನ ಮಾಡ್ತಾ ಇದ್ದಾರೆ ಹಾಗೂ ಹಲವಾರು ಸಂಕಲ್ಪಗಳನ್ನ ಮಾಡ್ಕೊಂಡಿದ್ದಾರೆ. ಮೋದಿ ಅವರ ಸಂಕಲ್ಪಗಳು ಏನೇನು? ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮೋದಿ ಅವರು ಪೂಜೆಗೆ ಕುಳಿತುಕೊಳ್ತಾರಲ್ವಾ, ಅದು ಎಷ್ಟು ದಿನಗಳ ಕಾಲ ಉಪವಾಸ ಮಾಡಬೇಕು, ಉಪವಾಸ ಮಾಡಬೇಕಾ, ಹಾಗೆ ಏನೇನೆಲ್ಲ ವಿಶೇಷತೆಗಳನ್ನ ಒಳಗೊಂಡಿದೆ, ಮೋದಿ ಅವರು ಯಾವ್ಯಾವ ನಿಯಮವನ್ನ ಪಾಲನೆ ಮಾಡಬೇಕು, ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಪೂಜೆಗೆ ಕುಳಿತುಕೊಳ್ಳುವಂತಹ ಕಾರಣ ಅವ್ರದ್ದಾಗಿದೆ. ಆ ಕಾರಣಕ್ಕೋಸ್ಕರ ಯಾವೆಲ್ಲ ನಿಯಮವನ್ನ ಮೋದಿ ಅವರು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ.
ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಕೇವಲ 11 ದಿನಗಳು ಮಾತ್ರ ಬಾಕಿ ಇದೆ. ನಾನು ಈಗ ಆಲ್ರೆಡಿ ನಿಮಗೆ ತಿಳಿಸಿದ್ದೇನೆ. ಮರ್ಯಾದಾ ಪುರುಷೋತ್ತಮನ ಶ್ರೀರಾಮನ ಮೇಲಿನ ಭಕ್ತಿ ಆರಾಧನೆಯ ದೊಡ್ಡ ಹಬ್ಬ ಇದು ಅಂತ ಅಂದ್ರೆ ತಪ್ಪಾಗಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಸಂದೇಶವನ್ನ ರಾಮ ಭಕ್ತರಿಗೆ ಇಂದು ನೀಡಿದ್ದಾರೆ. ಜೊತೆಗೆ ಮುಂದಿನ 11 ದಿನಗಳ ಕಾಲ ವಿಶೇಷ ಅನುಷ್ಠಾನವನ್ನ ಆಚರಣೆ ಮಾಡುವುದಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮೋದಿ ವಿಶೇಷ ವ್ರತವನ್ನ ಕೈಗೊಳ್ಳುತ್ತಿದ್ದಾರೆ. ಹಾಗಾದ್ರೆ ಏನಿದು ವಿಶೇಷ ಅನುಷ್ಠಾನ ಅಂತೀರಾ? ಇಲ್ಲಿದೆ ನೋಡಿ. ನಿತ್ಯ ಪ್ರಾಣಾಯಾಮ ಮಾಡಬೇಕು, ಯೋಗ ಮಾಡಬೇಕು, ಉಪವಾಸವನ್ನ ಮಾಡಬೇಕು. ಉಪವಾಸದ ಸಮಯದಲ್ಲಿ ಭಗವಾನ್ ಶ್ರೀರಾಮನ ಸಕೀರ್ತನೆ ಅಂತ ಹೇಳ್ತಾರೆ. ಸಕೀರ್ತನೆ ಅಂತಂದ್ರೆ ರಾಮನಾಮವನ್ನ ಜಪನೆ ಮಾಡಬೇಕು. ಸಾಧು ಸತ್ಸಂಗವನ್ನ ಮಾಡಬೇಕು, ಸಜ್ಜನರ ಜೊತೆ ಸತ್ಸಂಗವನ್ನ ಮಾಡಬೇಕು. ಉಪವಾಸ ಅಂದ್ರೆ ಮಿತ ಆಹಾರ ಸೇವನೆ ಮಾಡಬೇಕು ಅಷ್ಟೇ. ಬ್ರಹ್ಮ ಮುಹೂರ್ತದಲ್ಲಿ ಜಾಗರಣೆ ಮಾಡಬೇಕು, ದೇವರ ಪ್ರಾರ್ಥನೆಯನ್ನ ಮಾಡಬೇಕು. ಈ ವಿಶೇಷ ಆಡಿಯೋದಲ್ಲಿ ಮಾತನಾಡಿದ ಅವರು, ಇಂದು ನಾನು ಭಕ್ತಿಯ ವಿಭಿನ್ನ ಭಾವನೆಗಳನ್ನ ಅನುಭವಿಸ್ತಾ ಇದ್ದೇನೆ. ನನಗಿದು ಅಭಿವ್ಯಕ್ತಿಗೆ ಅವಕಾಶವಿಲ್ಲ. ಅನುಭವಕ್ಕಾಗಿ ನಾನು ಬಯಸಿದ್ದೇನೆ. ಅದರ ಆಳ, ಅಗಲ ಮತ್ತು ತೀವ್ರತೆಯನ್ನ ಪದಗಳನ್ನ ನಾನು ಹೇಳಲು ಸಾಧ್ಯವಾಗ್ತಾ ಇಲ್ಲ. ನನ್ನ ಪರಿಸ್ಥಿತಿಯನ್ನ ಸಹ ಅರ್ಥ ಮಾಡಿಕೊಳ್ಳಬಹುದು. ಹಲವು ತಲೆಮಾರುಗಳ ಸಂಕಲ್ಪ, ಬದುಕಿನ ಕನಸು ಹಾಗೂ ಅದನ್ನ ಸಾಧಿಸುವ ಸಮಯ ಈಗ ಹತ್ರ ಬಂದಿದೆ. ನಾನು ಕಟ್ಟುನಿಟ್ಟಾಗಿ ಸಂಕಲ್ಪವನ್ನ ಮಾಡಿದ್ದೇನೆ ಅಂತ ಹೇಳಿ ಮೋದಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ರಂತೆ. ಅದೇ ಕಾರಣಕ್ಕೋಸ್ಕರ ಒಂದು ಸಸ್ಯಾಹಾರಿ ಊಟವನ್ನ ಆರ್ಡರ್ ಮಾಡ್ತಾರೆ ವಿಮಾನದಲ್ಲಿ. ಆದ್ರೆ ಆ ಸಸ್ಯಾಹಾರಿ ಊಟದಲ್ಲಿ ಒಂದು ಚಿಕನ್ ಪೀಸ್ ಬಂದಿದೆ. ಮಹಿಳೆ ಈ ವಿಚಾರಕ್ಕಾಗಿ ಟ್ವೀಟ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಗೂ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅದು ಮಾಂಸದ ತುಂಡು, ಅದು ಸಸ್ಯಾಹಾರಿ ಖಾದ್ಯದಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಆ ಒಬ್ಬ ಪ್ರಯಾಣಿಕರು ಮಾತ್ರ ಅಲ್ಲ, ಅವರಂತೆ ಅನೇಕ ಪ್ರಯಾಣಿಕರು ವೆಜ್ ಊಟವನ್ನ ಕೇಳಿದರೆ ನಿರ್ಲಕ್ಷ್ಯದಿಂದ ನಾನ್ ವೆಜ್ ಅನ್ನ ಸರಬರಾಜು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಏರ್ ಇಂಡಿಯಾ ಈ ವಿಚಾರವಾಗಿ ಕ್ಷಮೆಯನ್ನ ಯಾಚನೆ ಮಾಡಿದೆ. ಆದರೆ ಟ್ವೀಟ್ ಪೋಸ್ಟ್ ತೆಗೆದುಹಾಕುವಂತೆ ಕೋರಿದ್ದಾರೆ. ವೈಯಕ್ತಿಕವಾಗಿ ಸಂಪರ್ಕಿಸುವಂತೆ ಸರದಿ ಮಹಿಳಾ ಪ್ರಯಾಣಿಕರನ್ನ ಕೇಳಲಾಗಿದೆ. ಏರ್ ಇಂಡಿಯಾ ಪ್ರಯಾಣದಲ್ಲಿ ಎಡವಟ್ಟುಗಳು ಮುಂದುವರೆದಿದೆ. ಅಚ್ಚರಿ ಘಟನೆ ಅಂತಂದ್ರೆ ಏರ್ ಇಂಡಿಯಾ ವಿಮಾನದಲ್ಲಿ ಸಸ್ಯಾಹಾರಿ ಊಟಕ್ಕೆ ಆರ್ಡರ್ ಮಾಡಿದ ಮಹಿಳೆಗೆ ಶಾಕಿಂಗ್ ದೃಶ್ಯವೊಂದು ಕಾದ್ಕೊಂಡಿತ್ತು. ವೆಜ್ ಊಟದಲ್ಲಿ ಚಿಕನ್ ತುಂಡುಗಳು ಅಂತ ಮಹಿಳೆ ಪ್ರಯಾಣಿಕರೊಬ್ರು ಆರೋಪವನ್ನ ಮಾಡಿದ್ದಾರೆ. ಸದ್ಯ ಮಹಿಳಾ ಪ್ರಯಾಣಿಕರು ಈ ಘಟನೆಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಅದು ಈಗ ಫುಲ್ ವೈರಲ್ ಆಗಿದೆ. ಈ ವಿಚಾರದಲ್ಲಿ ಏರ್ ಇಂಡಿಯಾ ಕ್ಷಮೆಯನ್ನ ಕೇಳಿದ್ದು ಟ್ವೀಟ್ ಪೋಸ್ಟ್ ಅನ್ನ ತೆಗೆದುಹಾಕುವಂತೆ ಸಲಹೆಯನ್ನ ಕೂಡ ಕೊಟ್ಟಿದೆ. ಇದರಿಂದ ವಿವಾದ ಈಗ ಶುರುವಾಗಿದೆ. ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದ್ದಾರೆ. 5ನೇ ಗ್ಯಾರಂಟಿ ಆಗಿರುವಂತಹ ಯುವಕರಿಗೆ, ಡಿಗ್ರಿ ಹೋಲ್ಡರ್, ಡಿಪ್ಲೊಮಾ ಹೋಲ್ಡರ್ ಯುವಕರಿಗೆ ದುಡ್ಡನ್ನ ಕೊಡ್ತೀನಿ ಅಂತ ಸರ್ಕಾರ ಹೇಳಿಕೆಯನ್ನ ನೀಡಿತ್ತು. ಆ ದುಡ್ಡು ಪೂರೈಕೆ ಮಾಡುವಲ್ಲಿ, ಆ ಯುವ ನಿಧಿ ಪೂರೈಕೆ ಮಾಡುವಲ್ಲಿ ಸರ್ಕಾರ ಸಕ್ಸಸ್ ಅನ್ನ ಕಂಡಿದೆ. ಇದರ ಬಗ್ಗೆ ಸಿದ್ದರಾಮಯ್ಯ ಅವರು ಹಲವಾರು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಏನೆಲ್ಲ ವಿಚಾರಗಳನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ ನೋಡಿ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊಂಬಾಳೆ ಬಿಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಮೂಲಕ ಇನ್ಮುಂದೆ ಯುವ ನಿಧಿ ಯೋಜನೆಯಡಿ ಡಿಪ್ಲೊಮಾ ವ್ಯಾಸಂಗ ಮುಗಿಸಿದವರಿಗೆ 1,500 ರೂಪಾಯಿ, ಪದವಿ ಮುಗಿಸಿದವರಿಗೆ 3,000 ರೂಪಾಯಿ ಹಣವನ್ನ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಲಿದ್ದೇವೆ ಅಂತ ಸರ್ಕಾರ ತಿಳಿಸಿದೆ. ಸರ್ಕಾರದಿಂದ ಹಣ ವರ್ಗಾವಣೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು, ಶರಣ ಪ್ರಕಾಶ್ ಪಾಟೀಲ್ ಅವರು, ಕೆಜೆ ಜಾರ್ಜ್ ಅವರು, ಇನ್ನು ಹಲವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ ಫಲಾನುಭವಿಗಳು ಸೇರ್ಕೊಂಡಿದ್ರು, ಕಾರ್ಯಕರ್ತರು, ಹೀಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ರು. ಇನ್ನೇನು ನಾಳೆ ಅಂದ್ರೆ ಜನವರಿ 13ನೇ ತಾರೀಕು ತೈವಾನ್ನಲ್ಲಿ ಚುನಾವಣೆ ನಡೆಯೋದಕ್ಕೆ ಶುರು ಆಗ್ತಾ ಇದೆ. ಅಂದ್ರೆ ಅದರ ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು ನಡೀತಾ ಇದೆ. ಇದೇ ಕಾರಣಕ್ಕೋಸ್ಕರ ಚೀನಾ ತನ್ನ ಕೆಂಗಣ್ಣನ್ನ ಕೆರಳಿಸಿ ಅವ್ರ ಮೇಲೆ ದಾಳಿಯನ್ನ ಮಾಡೋಕೆ ಸಂಚನ ಹೂಡಿದೆ. ನೋಡಿ ವೀಕ್ಷಕರೇ, ನಾಳೆನೆ ಚುನಾವಣೆ ಇಟ್ಕೊಂಡು ಯುದ್ಧಕ್ಕೆ ಕರೀತಿದೆ ಚೀನಾ ತೈವಾನ್ ಅವರನ್ನ. ಕುತಂತ್ರಿ ಚೀನಾ ಅಂತಾನೆ ಹೇಳಬಹುದು. ಈಗ ಬಾಯ್ಕಟ್ ಮಾಲ್ಡೀವ್ಸ್ ಅಂತ ಹೇಳಿದ ತಕ್ಷಣ ಮಾಲ್ಡೀವ್ ನಲ್ಲಿರುವಂತಹ ಅಧ್ಯಕ್ಷರು ಚೀನಾದವರ ಸಪೋರ್ಟ್ ಕೇಳಿದ್ರು. ಚೀನಾ ಅದಕ್ಕೋಸ್ಕರ ಭಾರತದ ಮೇಲೆ ಉರ್ಕೊಂಡ್ಬಿಟ್ಟಿದೆ. ಈಗ ತೈವಾನ್ ಮೇಲೆ ದಾಳಿಯನ್ನ ಮಾಡೋಕೆ ಚೀನಾ ಹೊರಟಿದೆ. ಹಾಗಾದ್ರೆ ಚೀನಾದ ಷಡ್ಯಂತ್ರ ಏನು ಅಂತೀರಾ? ಇಲ್ಲಿದೆ ನೋಡಿ.
ಭಾರತೀಯರು ಕೈಗೊಂಡಿರುವಂತಹ ಬಾಯ್ಕಟ್ ಮಾಲ್ಡೀವ್ಸ್ ಅಭಿಯಾನದಿಂದ ಕಂಗೆಟ್ಟಿರುವ ಮಾಲ್ಡೀವ್ಸ್ ನೇರವಾಗಿ ಧಾವಿಸಿದ್ದು ಚೀನಾದ ಅಡಿ. ಮತ್ತೊಂದೆಡೆ ನೆರೆಯ ದ್ವೀಪ ರಾಷ್ಟ್ರ ತೈವಾನ್ ಆಕ್ರಮಣಕ್ಕೆ ಚೀನಾ ಮುಂದಾಗಿದೆ. ಸ್ವಯಂ ಆಡಳಿತಕ್ಕೆ ಒಳಪಟ್ಟಿರುವ ತೈವಾನ್ ತನ್ನ ಭೂಪ್ರದೇಶವೆಂದು ಹೇಳಿಕೊಳ್ತಾ ಬಂದಿರುವ ಚೀನಾ ಅದನ್ನು ವಶಪಡಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾನೆ ಇದೆ. ಮಿತ್ರ ರಾಷ್ಟ್ರ ಅಮೆರಿಕವು ತೈವಾನ್ ನೆರವಿಗೆ ನಿಂತಿರೋದು ಮೊದಲಿನಿಂದಲೂ ಚೀನಾಗೆ ಅದು ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ. ತೈವಾನ್ನಲ್ಲಿ ಜನವರಿ 13ನೇ ತಾರೀಕು ಅಂದ್ರೆ ನಾಳೆ ಹೊಸ ಅಧ್ಯಕ್ಷರ ಆಯ್ಕೆ ಚುನಾವಣೆ ನಡೆಯಲಿದೆ. ಆದರೆ ಚುನಾವಣೆ ದಿನಾಂಕ ಸಮೀಪ ಬರ್ತಾ ಇದ್ದಂತೆ ಚೀನಾ ತೈವಾನ್ ಮೇಲೆ ಆಕ್ರಮಣಕ್ಕೆ ಮುಂದಾಗಿದೆ. ಒಂದೊಮ್ಮೆ ಚೀನಾ ಪಡೆಗಳು ದಾಳಿಯನ್ನ ನಡೆಸಿದ್ರೆ ಕೇವಲ ಸೇನೆ ಮೂಲಸೌಕರ್ಯಗಳನ್ನಷ್ಟೇ ಗುರಿಪಡಿಸಿಕೊಂಡು ದಾಳಿಯನ್ನ ನಡೆಸೋದಿಲ್ಲ. ಬದಲಿಗೆ ತೈವಾನ್ನ ಸಂವಹನ ವ್ಯವಸ್ಥೆಯನ್ನ ಹಾಳು ಮಾಡುವುದರ ಕಡೆ ಕೂಡ ಚೀನಾ ಕೇಂದ್ರೀಕರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಚೀನಿ ಸೈಬರ್ ದಾಳಿಕೋರರು ಪ್ರಭಾವಿತವಾಗಿ ತೈವಾನ್ನ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಬ್ಯಾಂಕಿಂಗ್ ವ್ಯವಸ್ಥೆ ಕೈಕೊಟ್ಟಿದೆ. ಬಹುತೇಕ ವ್ಯವಸ್ಥೆಗಳು ಉಂಟಾಗಿದೆ ತೈವಾನ್ನಲ್ಲಿ. ಇದೆಲ್ಲ ಕುತಂತ್ರ ಮಾಡಿದ್ದು ಚೀನಾನೇ. ಸೈಬರ್ ದಾಳಿಯನ್ನ ಕೂಡ ಇದು ನಡೆಸ್ತಾ ಇದೆ. ಈಗ ನಾಳೆ 13ನೇ ತಾರೀಕು ಅಲ್ಲಿ ಚುನಾವಣೆ ನಡೆಯಲಿದೆ. ಈಗ ದಾಳಿಯ ಬಗ್ಗೆ ಮಾತನಾಡಕ್ಕೆ ಹೊರಟಿದೆ ಈ ಚೀನಾ. ತೈವಾನ್ ವಿರುದ್ಧ ಸೈಬರ್ ದಾಳಿಗಳು ಈಗಾಗಲೇ ಹೆಚ್ಚಾಗಿ ಬರ್ತಾ ಇದೆ. ದ್ವೀಪ ರಾಷ್ಟ್ರದ ಜನರಿಗೆ ಯುದ್ಧ ಮತ್ತು ಶಾಂತಿಯ ನಡುವೆ ಆಯ್ಕೆ ನಿಮಗೆ ಬಿಟ್ಟಿದ್ದು ಅಂತ ಚೀನಾ ಎಚ್ಚರಿಕೆಯ ಗಂಟೆಯನ್ನು ಕೂಡ ಹೇಳಿದೆ. ವಿಶ್ವಕಪ್ನಲ್ಲಿ ಹಾರ್ದಿಕ್ ಪಾಂಡೆಗೆ ಕೈಗೆ ಪೆಟ್ಟಾಗಿತ್ತು. ಇದೇ ಕಾರಣಕ್ಕೋಸ್ಕರ ಅವರು ಒಂದಿಷ್ಟು ಮ್ಯಾಚ್ಗಳನ್ನ ಆಡಿ ಮತ್ತಷ್ಟು ಮ್ಯಾಚ್ಗಳನ್ನ ಆಡಿರಲಿಲ್ಲ. ಈಗ ಹಾರ್ದಿಕ್ ಪಾಂಡ್ಯ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಏನಾದ್ರೂ T20ಗೆ ಬರ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. 2024ನೇ T20 ವಿಶ್ವಕಪ್ ಟೀಮ್ ಇಂಡಿಯಾಗೆ ವೆರಿ ಇಂಪಾರ್ಟೆಂಟ್. T20 ಗುರುಕ್ಷೇತ್ರ ಗೆಲ್ಲಲು ಬಿಸಿಸಿಐ ಇಲ್ಲಿಲ್ಲದ ತಂತ್ರವನ್ನ ರೂಪುಗೊಳ್ತಾ ಇದೆ. ಆದ್ರೆ ಈ ಕುತಂತ್ರಕ್ಕೆ ಮೊದಲ ಪ್ರಯತ್ನದಲ್ಲೇ ರೋಹಿತ್ ಹಾಗೂ ಪಾಂಡ್ಯ ಅಡ್ಡಿಯಾಗಿದ್ದಾರೆ. ಅಷ್ಟಕ್ಕೂ ಬಿಸಿಸಿಐಗೆ ರೋಹಿತ್ ಪಾಂಡ್ಯ ಟೆನ್ಷನ್ ತಂದೊಡ್ಡಿದ್ದು ಏಕೆ ಅಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡೆ ಕಮ್ ಬ್ಯಾಕ್ ಯಾವಾಗ? IPL ಆಡ್ತಾರಾ ಇಲ್ವಾ? T20 ವಿಶ್ವಕಪ್ ವೇಳೆ ತಂಡಕ್ಕೆ ಮರಳ್ತಾರಾ ಅನ್ನೋದು $1 ಮಿಲಿಯನ್ ಕ್ವಶನ್ ಆಗಿದೆ. ಕ್ಲಾರಿಟಿ ಇಲ್ಲದಿರುವ ಹೊತ್ತಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ದಿಕ್ ವಿಚಾರವಾಗಿ ಸಂಬಂಧಿಸಿದ 2 ವಿಡಿಯೋಗಳು ಸಖತ್ ವೈರಲ್ ಆಗ್ತಾ ಇದೆ. ಹಾರ್ದಿಕ್ರ ವರ್ಕೌಟ್ ವಿಡಿಯೋ ಈಗ ಫೇಮಸ್ ಆಗಿದ್ದು, ಅದೇನಂದ್ರೆ ಹಾರ್ದಿಕ್ ಶೀಘ್ರದಲ್ಲೇ ತಂಡಕ್ಕೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಹಾರ್ದಿಕ್ ಆಗಮನವಾದ್ರೆ ಯಾರಾಗ್ತಾರೆ ಮುಂದಿನ ತಂಡದ ಸಾರಥಿ ಅಂತೀರಾ? ಸದ್ಯ ಆಂಕಲ್ ಇಂಜುರಿಯಿಂದ ಚೇತರಿಕೆ ಕಾಣ್ತಿರುವ ಹಾರ್ದಿಕ್ ತಂಡಕ್ಕೆ ಮರಳುವ ಇನ್ನಿತರ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. 17ನೇ IPL ವೇಳೆಗೆ ಫುಲ್ ಪಿಟ್ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ IPL ಆಡೋದಾದ್ರೆ T20 ವಿಶ್ವಕಪ್ ಆಡುವುದು ಕನ್ಫರ್ಮ್ ಅಂತ ಕೇಳಲಾಗ್ತಾ ಇದೆ. ಬಿಸಿಸಿಐ ಕೂಡ ಆಡಿಸಲು ಪ್ಲಾನ್ ಅನ್ನ ಮಾಡಿದೆ. ಹಾಗೊಂದು ವೇಳೆ ಪಾಂಡ್ಯ ವಿಶ್ವಕಪ್ ತಂಡದಲ್ಲಿ ಸ್ಥಾನವನ್ನ ಪಡೆದಿದ್ರೆ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಉದ್ಭವಿಸಿದೆ. ಸದ್ಯ ಬಿಸಿಸಿಐ ರೋಹಿತ್ಗೆ T20 ತಂಡದ ನಾಯಕರ ಪಟ್ಟ ಕಟ್ಟಿದೆ. ವರ್ಷದ ಬಳಿಕ ತಂಡ ಮುನ್ನಡೆಸಲಿದ್ದಾರೆ. ಅನುಭವಿ ನಾಯಕರನ್ನ ಕಡೆಗಣಿಸುವಂತೆ ಇಲ್ಲ. ಇನ್ನು ಹಾರ್ದಿಕ್ ತಂಡದ ರೆಗ್ಯುಲರ್ ಕ್ಯಾಪ್ಟನ್ ಹಿಟ್ ಮ್ಯಾನ್ ಅಲಭ್ಯತೆಯಲ್ಲಿ ತಂಡವನ್ನ ಮುನ್ನಡೆಸಿದ್ದಾರೆ. ಹೀಗಾಗಿ ರೋಹಿತ್ ಹಾಗೂ ಪಾಂಡ್ಯದಲ್ಲಿ ಯಾರಿಗೆ T20 ವಿಶ್ವಕಪ್ನ ತಂಡದ ಸಾರಥ್ಯವನ್ನ ನೀಡಬೇಕು ಅನ್ನೋದು ಬಿಸಿಸಿಐಗೆ ನುಂಗಲಾಗದ ತುಕ್ತಾಗಿ ಪರಿಣಮಿಸಿದೆ. ಇದಿಷ್ಟು ಈ ದಿನದ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.